ಛಲವೊಂದಿದ್ದರೆ ಏನನ್ನಾದರೂ ಸಾಧಿಸಬಹುದು. ಕಠಿಣ ಶ್ರಮವಿದ್ದರೆ ಬರಡು ಭೂಮಿಯಲ್ಲೂ ಬಂಗಾರ ಬೆಳೆಯಬಹುದು. ಬೇಸಿಗೆಯಲ್ಲಿ ಮಾತ್ರ ಸಿಗುವ ಹಣ್ಣುಗಳ ರಾಜ ಮಾವನ್ನು ವರ್ಷದ 12 ತಿಂಗಳು ಬೆಳೆದು ಕೃಷಿ ಲೋಕದಲ್ಲಿ ಹೊಸ ಕ್ರಾಂತಿ ಸೃಷ್ಟಿಸಿರುವ ಯುವ ರೈತನೊಬ್ಬ ಈಗ ಲಕ್ಷಾಧಿಪತಿ. ದಿನಕ್ಕೆ 15 ರಿಂದ 20 ಸಾವಿರ, ತಿಂಗಳಿಗೆ 4 ರಿಂದ 5 ಲಕ್ಷ ರೂಪಾಯಿ ಆದಾಯ ಗಳಿಸುತ್ತಿರುವ ಈ ಯುವ ಸಾಧಕನ ಯಶೋಗಾಥೆ ಕುರಿತು ಒಂದು ವರದಿ. ಹೌದು, ವಿಜಯಪುರ ಜಿಲ್ಲೆಯ ಶಿವಣಗಿ ಗ್ರಾಮದ ಹೊರವಲಯದಲ್ಲಿ ಕೃಷಿ ಕಾಯಕದಲ್ಲಿ ತೊಡಗಿಸಿಕೊಂಡಿರುವ ಈ ಯುವ ರೈತನ ಹೆಸರು ನವೀನ್ ರಾವತಪ್ಪ ಮಂಗಾನವರ. BA ಪದವೀಧರ. ಆರಂಭದಲ್ಲಿ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ ನವೀನ್ ಅವರಿಗೆ ವಿದೇಶ ಪ್ರವಾಸ ಮಾಡುವ ಅವಕಾಶ ಸಿಕ್ಕಿತ್ತು. ಮಲೇಷಿಯಾ, ಥೈಲ್ಯಾಂಡ್ ಹಾಗೂ ಶ್ರೀಲಂಕಾ ಪ್ರವಾಸದಲ್ಲಿದ್ದಾಗ ಅಲ್ಲಿನ ಸುಧಾರಿತ ಕೃಷಿ ಪದ್ಧತಿಗೆ ಮನಸೋತ ಅವರು ತನ್ನೂರಿಗೆ ಮರಳಿ ಏನಾದರೂ ಹೊಸತು ಮಾಡಬೇಕೆಂಬ ಸಂಕಲ್ಪವನ್ನು ಅಲ್ಲಿಯೇ ಮಾಡಿದ್ದರು. ವಿದೇಶದಿಂದ ತಂದ ವಿಶಿಷ್ಟ ತಳಿಯ ಸಸಿಗಳನ್ನು ತಮ್ಮ 8 ಎಕರೆ ಬರಡು ಭೂಮಿಯಲ್ಲಿ ಪ್ರಾಯೋಗಿಕವಾಗಿ ನೆಟ್ಟು ಇಂದು ಇಡೀ ಜಿಲ್ಲೆಗೆ ಮಾದರಿ ರೈತನಾಗಿ ಹೊರಹೊಮ್ಮಿದ್ದಾರೆ. ಇವರ ತೋಟದ ಪ್ರಮುಖ ಆಕರ್ಷಣೆಯೇ ವರ್ಷದ 12 ತಿಂಗಳು ಫಸಲು ಕೊಡುವ ಥೈಲ್ಯಾಂಡ್ ತಳಿಯ ಮಾವು. ಒಟ್ಟು 8 ಎಕರೆಯಲ್ಲಿ ಜಪಾನಿನ ಅತಿ ದುಬಾರಿ ಬೆಳೆಯ ಮಿಯಾಜಾಕಿ ತಳಿಯ 40 ಮಾವಿನ ಮರಗಳು, ಥೈಲ್ಯಾಂಡ್ನಲ್ಲಿ ಬಹು ಬೇಡಿಕೆ ಇರುವ ವರ್ಷದ 12 ತಿಂಗಳು ಹಣ್ಣು ಬಿಡುವ 3000 ಮಾವಿನ ಸಸಿಗಳು, ವಿಯೆಟ್ನಾಂನ 100 ಹಲಸು ಮರಗಳು, ಸ್ಟ್ರಾಬೆರಿ, ನೇರಳೆ, ಸಂತ್ರ, ಪೇರು ಮತ್ತು ನಿಂಬೆ ಸೇರಿದಂತೆ ವಿವಿಧ ಬೆಳೆಗಳ ಮೂಲಕ ಹೊಸ ಪ್ರಯೋಗದಲ್ಲಿ ತೊಡಗಿಕೊಂಡು ಯಶಸ್ಸು ಗಳಿಸಿರುವ ನವೀನ್ ಅವರ ಸಾಧನೆ ಕೃಷಿ ಲೋಕದಲ್ಲಿ ಶ್ಲಾಘನೀಯ. ಹಿಮಾಚಲ ತಳಿಯ HRM ಮಾವು, ಅಂಜೂರ, ಕಾಜು ಗಿಡಗಳನ್ನು ಬೆಳೆಸಿರುವ ಇವರು ಸಾವಯವ ಕೃಷಿ ಪದ್ಧತಿಯಲ್ಲಿ ಯಾವುದೇ ರಾಸಾಯನಿಕಗಳ ಬಳಕೆ ಮಾಡದೆ ಕೇವಲ ಜೀವಾಮೃತ, ಕೃಪಾಮೃತ, ಎರೆಹುಳು ಗೊಬ್ಬರ ಹಾಕಿ ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೊಂಡಿದ್ದಾರೆ. ಈಗಾಗಲೇ ಇವರಿಗೆ ಬೆಂಗಳೂರು, ಪೂನಾ, ಮುಂಬೈ ನಗರಗಳಿಂದ ಮಾವು ಪ್ರಿಯರು ಮಾವಿನ ಹಣ್ಣಿಗಾಗಿ ಬೇಡಿಕೆ ಇಡುತ್ತಿದ್ದು, ಯಾವುದೇ ಮಧ್ಯವರ್ತಿಗಳ ಸಹಾಯವಿಲ್ಲದೆ ಮಾರಾಟ ಮಾಡುವ ಮೂಲಕ ಸೈ ಎನಿಸಿಕೊಂಡಿದ್ದಾರೆ. ತಮ್ಮ ಕೃಷಿ ಸಾಧನೆ ಕುರಿತು ರೈತ ನವೀನ ರಾವತಪ್ಪ ಮಂಗಾನವರ, ಥೈಲ್ಯಾಂಡ್ನ ಮಾವಿನ ಹಣ್ಣಿನ ಮರಗಳು ವರ್ಷವಿಡೀ ಫಸಲು ಕೊಡುತ್ತವೆ. ಬೇಸಿಗೆ ಹೊರತಾಗಿಯೂ ಉಳಿದ ಕಾಲಗಳಲ್ಲಿಯೂ ಮಾವು ಪ್ರಿಯರಿಗೆ ಹಣ್ಣು ಸಿಗಬೇಕು ಎಂಬುದು ನಮ್ಮ ಗುರಿ. ಇದರ ಜೊತೆಗೆ ಮಿಶ್ರ ಬೇಸಾಯ ಮಾಡಿಕೊಂಡು ಸಾವಯವ ಗೊಬ್ಬರ ಬಳಸುತ್ತಿದ್ದೇವೆ ಎಂದು ಹೇಳುತ್ತಾರೆ. ಈ ಸದ ಕಾಣಿಸ್ತಾ ಇದೆಯಲ್ಲ, ಈ ತಳಿಯ ಗಿಡ ಏನದಲ್ಲ, ಅದು ವರ್ಷವಿಡೀ ಹಣ್ಣು ಬರ್ತಾ ಇದೆ ಮತ್ತು ಟೇಸ್ಟಲ್ಲೂ ಕೂಡ ಅಷ್ಟೇನು ಚೇಂಜಸ್ ಯಾವುದೂ ಇಲ್ಲ, ಚೆನ್ನಾಗಿ ಬರ್ತಾ ಇದೆ. ಇದು 5 ವರ್ಷದಿಂದ 2020ರಿಂದ 26ರವರೆಗೂ ಅದು ಚೆನ್ನಾಗಿ ನಾವು ಮಾರ್ಕೆಟಿಗೆ ಹೋಗ್ತಾ ಇದೆ. ನಮ್ಮದು ಇವಾಗ ಒಂದು ದಿನಕ್ಕೆ 20-30 ಬಾಕ್ಸ್ ಡೈಲಿ ಹೋಗ್ತಾ ಇದೆ. ಫಿಕ್ಸ್ ರೇಟು ಒಂದು ಡಜನ್ಗೆ 1200 ರೂಪಾಯಿ ರೇಟ್ ಇಟ್ಕೊಂಡಿದ್ದೀವಿ. ರೈತ ಜಗದೀಶ್ ಪಾಟೀಲ ತಾವು ಹಳೆ ಪದ್ಧತಿಯಲ್ಲಿ 4 ಎಕರೆಯಲ್ಲಿ ಮಾವು ಬೆಳೆಯುತ್ತಿದ್ದು ಇಳುವರಿ ಕಡಿಮೆ ಇದೆ. ನವೀನ ಅವರ ಸಾಧನೆ ಕುರಿತು ತಿಳಿಯಲು ಧಾರವಾಡದಿಂದ ಇಲ್ಲಿಗೆ ಬಂದಿದ್ದೇವೆ. ಈ ತರಹ ಕೃಷಿ ಮಾಡಬೇಕು ಎನಿಸುತ್ತಿದೆ ಎನ್ನುತ್ತಾರೆ. ಬಂದು ನೋಡಿ ವಿಸಿಟ್ ಮಾಡ್ಬೇಕಂತ ನಾವು ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದೇವೆ. ಒಂದು 4 ಜನ ಒಟ್ಟಿಗೆ ರೈತರು ಕೂಡ್ಕೊಂಡು ಇಲ್ಲಿ ತೋಟ ನೋಡಿದ ಮೇಲೆ ನಮಗೆ ಭಾಳ ಸಂತೋಷ ಆಯಿತು. ಆಮೇಲೆ ಇವರು ಒಳ್ಳೆ ಇಳುವರಿ ಇದೆ. ಆಮೇಲೆ ಅಂತ ಇಲ್ಲಿ ಬಂದ ಮೇಲೆ ಮಾಡ್ಬೇಕನ್ನುವಂಥ ಸ್ಫೂರ್ತಿ ಬರ್ತದೆ. ತೋಟ ನೋಡಿದ್ರೆ ಭಾಳ ಚೆನ್ನಾಗಿ ಮಾಡಿದ್ದಾರೆ. ನಾವು ಇದನ್ನು ಮುಂದೆ ಮಾಡಬೇಕನ್ನೋ ಉದ್ದೇಶದ ನಮ್ಮಲ್ಲಿ ಇದೆ. ಅಥಣಿ ತಾಲೂಕಿನಿಂದ ಮಾವು ಬೆಳೆ ನೋಡಲು ಬಂದಿದ್ದ ರೈತ ಬಾಳುಗೌಡ ಪಾಟೀಲ ವರ್ಷವಿಡೀ ಉತ್ತಮ ಲಾಭ ಪಡೆಯಲು ಈ ಬೆಳೆ ಸಹಕಾರಿಯಾಗಲಿದೆ ಎಂದು ಹೇಳುತ್ತಾರೆ. ನಮಗೆ ಹಣ್ಣು ಈ ಥರ ಟೇಸ್ಟ್ ಇಲ್ಲಿವರೆಗೆ ನಾವು ಇಲ್ಲಿ ತಿಂದಿರಲಿಲ್ಲ ನಮಗೆ ಅನಿಸ್ಲಾ ಐತಿ. ಯಾಕಂದ್ರೆ ನಮ್ಮ ಭಾಗದಾಗ ಎಲ್ಲ ಕಡೆ ನಾವು ಭಾಳ ಅಡ್ಡಾಡಿದ್ದೀವಿ, ಕರೆ ಇಷ್ಟು ಟೇಸ್ಟ್ ನಮ್ಮ ಮ್ಯಾಂಗೋ ಇಲ್ಲಿ ಟೇಸ್ಟ್ ಅನಿಸಿಲ್ಲ. ಒಂದು ವರ್ಷ ಪೂರ್ತಿ ಬರೋದ್ರಿಂದ ಮತ್ತು ರೈತರಿಗೆ ಭಾಳ ಅನುಕೂಲ ಐತೆ ಅನಿಸ್ತೈತೆ ನಮಗಿದೆ. ತೋಟಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕರಾದ ರಾಹುಲ್ ಕುಮಾರ್ ಬಾವಿದೊಡ್ಡಿ ರೈತ ನವೀನ ಮಂಗಾನವರ ಬೆಳೆದಿರುವ ಥೈಲ್ಯಾಂಡ್ ಮಾದರಿಯ ಮಾವು ವರ್ಷವಿಡೀ ಇಳುವರಿ ಕೊಡುತ್ತದೆ. ಮಾವಿನ ಜೊತೆಗೆ ಹಲಸು, ಮಿಯಾಜಾಕಿ, ನೇರಳೆ ಸೇರಿದಂತೆ ಹಲವು ಹಣ್ಣುಗಳನ್ನು ಜಿಲ್ಲೆಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ ಎಂದು ಶ್ಲಾಘಿಸಿದರು. ಥೈ ಮ್ಯಾಂಗೋ ಅಂದರೆ ಅದು ಇಡೀ ವರ್ಷ
ಅದರಲ್ಲಿ ಅದು ಫಲ ಕೊಡೋಂಥ ಒಂದು ತಳಿ ಇದೆ. ಅಂಥದ್ದು ತಾಯಿಯಿಂದ ಅದು ಒಂದು ತಳಿ ತಂದು ಇಲ್ಲಿ ಕೂಡ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಬೆಳೆದಿದ್ದಾರೆ. ಸಾಕಷ್ಟು ಸುಮಾರು 8 ಎಕರೆಯಲ್ಲಿ ಬೆಳೆದಿದ್ದಾರೆ. ಅದೇ ರೀತಿ ಮ್ಯಾಂಗೋ ಜೊತೆ ಇನ್ನೂ ಹಲವಾರು ಎಕ್ಸೋಟಿಕ್ ಬೆಳೆಗಳು ಇದ್ದಾವೆ. ಇಡೀ ವರ್ಷ ಫಲ ಕೊಡುವಂಥ ಒಂದು ಮಾವು ಕೂಡ ಬೆಳೆದಿದ್ದಾರೆ. ಒಟ್ಟಾರೆ ಒಂದು ಕಾಲದಲ್ಲಿ ಬರಪೀಡಿತ ಜಿಲ್ಲೆ ಎಂದೇ ಹೆಸರಾಗಿದ್ದ ವಿಜಯಪುರದಲ್ಲಿ ಇದೀಗ ಹಲವು ಯುವ ರೈತರು ಹೊಸ ಕೃಷಿ ಪ್ರಯೋಗಗಳನ್ನು ಮಾಡುತ್ತಾ ಬದುಕು ಕಟ್ಟಿಕೊಳ್ಳುತ್ತಿರುವುದು ಸಂತಸದ ವಿಷಯ.